ಹಾಯ್ ಎವ್ರಿವನ್, ನಾನು ಜ್ಯೋತಿ. ಸಹನಾ ಕಿಚನ್ಗೆ ಸ್ವಾಗತ. ನಾವಿವತ್ತು ತುಂಬ ರುಚಿಕರವಾದ ಪುದೀನ ಪಲಾವ್ ವಿತ್ ಈರುಳ್ಳಿ ರಾಯ್ತ ಮಾಡೋದು ಹೇಗೆ ಎಂದು ನೋಡೋಣ. ಪಲಾವಿಗೆ ಬೆಸ್ಟ್ ಕಾಂಬಿನೇಷನ್ನು ಸೌತೆಕಾಯಿ ರಾಯ್ತ, ಈರುಳ್ಳಿ ರಾಯ್ತ, ಇಲ್ಲಾಂದರೆ ಚಟ್ನಿ ಇರಬೇಕು. ನಾನಿಲ್ಲಿ 1 ಕಪ್ನಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ, 1 ಬೌಲ್ನಷ್ಟು ಪುದೀನ, ಹಾಗೆ 2 ಟೊಮೊಟೊ ಹೆಚ್ಚಿರೋದು, 1 ಈರುಳ್ಳಿ ಹೆಚ್ಚಿರೋದು, ಅರ್ಧ ಬೌಲ್ನಷ್ಟು ಮೊಸರು, ಸ್ವಲ್ಪ ಬಟಾಣಿ, 2 ಸ್ಪೂನ್ನಷ್ಟು ಎಣ್ಣೆ, ಕಾಯಿ ತುರಿ ಸ್ವಲ್ಪ, ಲವಂಗ, ಏಲಕ್ಕಿ, ಚಕ್ಕೆ, ಚಕ್ರಮಗ್ಗು, ಹಾಗೆಯೇ ಗೋಡಂಬಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 1 ಗಡ್ಡೆ, ಹಸಿಮೆಣಸಿಕಾಯಿ 3, ಕೊತ್ತಂಬರಿ ಸ್ವಲ್ಪ, ಕರಿಬೇ, ಪಲಾವ್ ಎಲೆ, ಕಾಳುಮೆಣಸು 10, ಮಿಕ್ಸಿ ಜಾರಿಗೆ ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಪುದೀನ, ಅರ್ಧ ಬೌಲ್ನಷ್ಟು ಮೊಸರು ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು. ಪಲಾವಿಗೆ ಒಗ್ಗರಣೆ ಮಾಡೋಣ. 2 ಸ್ಪೂನ್ನಷ್ಟು ಎಣ್ಣೆ, 1 ಸ್ಪೂನ್ ಸಾಸಿವೆ, ಪಲಾವ್ ಎಲೆ 3, ಕರಿಬೇ ಸ್ವಲ್ಪ, ಹಾಗೆಯೇ ಚಕ್ಕೆ, ಚಕ್ರಮಗ್ಗು, ಗೋಡಂಬಿ, ಲವಂಗ, ಏಲಕ್ಕಿ, ಹೆಚ್ಚಿರೋ 1 ಈರುಳ್ಳಿ ಒಗ್ಗರಣೆ ಮಾಡಬೇಕು. ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಹೆಚ್ಚಿರೋ 2 ಟೊಮೊಟೊ ಸೇರಿಸಿ ಜೀರಿಗೆ 1 ಸ್ಪೂನು, ನೆನೆಸಿರೋ ಬಟಾಣಿ, ಗ್ರೈಂಡ್ ಮಾಡ್ಕೊಂಡಿರೋ ಪುದೀನ ಮಸಾಲ ಸೇರಿಸಬೇಕು. ಕಾಯಿ ತುರಿ ಸ್ವಲ್ಪ ಸೇರಿಸಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಸೇರಿಸಬೇಕು. ಹಾಗೆಯೇ 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಸೇರಿಸಬೇಕು. 1 ಸ್ಪೂನಷ್ಟು ತುಪ್ಪ, ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿ ಸೇರಿಸಬೇಕು. ನಾನಿಲ್ಲಿ ಬಾಸುಮತಿ ರೈಸ್ ತಗೊಂಡಿದ್ದೀನಿ, ಪಲಾವಿಗೆ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಬಿಡಿಸಿಟ್ಕೊಂಡಿರೋ ಸ್ವಲ್ಪ ಪುದೀನ ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕುದಿಯಲು ಬಿಡಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು.
ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಹೊಡಿಸ್ಬೇಕು. ಈರುಳ್ಳಿ ರಾಯ್ತಾಗೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಒಂದು ಅರ್ಧದಷ್ಟು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀವು ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ನೋಡಿದ್ರಲ್ಲ ಪುದೀನ ಪಲಾವ್ ಹೇಗೆ ಮಾಡೋದು ಎಂದು. ಮುಂದಿನ ರೆಸಿಪಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸು ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ.